ಹಾಯ್ ನಮಸ್ತೆ. ಇವತ್ತು ನಾವೊಂದು ಇನ್ನೊಂದು ಹೋರಿ ಹತ್ರ ಬಂದಿದ್ದೀನಿ. ನಮ್ಮ ಹೋರಿ ಹಬ್ಬದ ಬಿಗ್ ಕಾಂಪಿಟೇಟರ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಎಲ್ರಿಗೂ ಗೊತ್ತು, ನಮ್ಮ ಹುರುಳಿಯ ಸರ್ವಾಧಿಕಾರಿ. ಅಪ್ಪಿ, ಈ ಸರ್ವಾಧಿಕಾರಿ ಬಗ್ಗೆ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯ? ಏನೂ ಇಲ್ಲಕ್ಕ, ಇದುವರೆಗೂ ಯಾರಿಗೂ ಸಲಾಮ್ ಹೊಡೆಯಲ್ಲ. ಸಲಾಮ್ ಹೊಡಿಬೇಕು ಅನ್ನೋ ಥರ ಹಬ್ಬ ಎಂದೂ ಮಾಡಿಲ್ಲ, ಮುಂದೂ ಮಾಡಲ್ಲ ಅನ್ನೋದ ಒಂದು ದೊಡ್ಡ ಇದು. ನಾನು ನಿಮ್ಮ ವಿಡಿಯೋ ನೋಡಿ ಎಲ್ಲ ಇದು ಮಾಡಿದೆ, ಹೋರಿ ಹಬ್ಬದ ಬಿಗ್ ಕಾಂಪಿಟೇಟರ್ ಅಂತೇಳಿ. ಈ ಹೋರಿ ಎಲ್ಲಿಂದ ತೊಗೊಂಬಂದಿದ್ದು ನೀವು? ನಾವು ತಂದಿದ್ದಕ್ಕ ತಮಿಳ್ನಾಡಿನಿಂದ. ಇವಾಗ ಎಲ್ಲಿ ಹೋದಲ್ಲೂ ಹಬ್ಬ ಹೇಗೆ ಮಾಡುತ್ತೆ? ಎಲ್ಲಿ ಹೋದ್ರಕ್ಕ ಫಸ್ಟ್ನೇ ರೌಂಡ್ ನಮ್ದೆ. ಎಲ್ಲರಿಗಿಂತ ಒಂದು ರೌಂಡ್ ಹೆಚ್ಚಿಗೆ ಇರ್ತೈತಿ. ಆದ್ರೆ ಏನಪ್ಪ, ನಮ್ಮ ಹೋರಿ ಉಡಾಳ್ತನದಿಂದ ಪಿಪಿ ಕೊನೊಂದು ಮುರಿತಾ ಐತಿ. ಇದೊಂದ್ಸತಿ ಕಳೆದೋಗಿತ್ತಲ್ಲ? ಕಳೆದೋಗಿತ್ತಕ್ಕ ಒಂದ್ಸರಿ, ಮತ್ತೆ ಸಿಕ್ತು. ಮತ್ತೆ ಈಗ ನಮ್ಮ ಹುರುಳಿಯಲ್ಲಿ ಏನೈತಿ, ಯಾರೋ ಶಿವ್ ಅಂತಂದ್ರೆ ಈಗ ನೀನ್ ಗುರ್ತಿಸ್ತಾರಂದ್ರೆ ಸರ್ವಾಧಿಕಾರಿ ಶಿವ್ ಅಂತ ಹೇಳ್ತಾರ, ನಿನ್ನನ್ನು ಹೇಳಿ ಹೋರಿ ಹೆಸರು ಹೇಳ್ತಾರ? ಇಲ್ಲಕ್ಕ, ಹೋರಿಯಿಂದ ನಾವು ಬೆಳೆದೇವಿ, ನಮ್ಮಿಂದ ಹೋರಿ ಬೆಳೆದಿಲ್ಲ. ಹೌದಾ? ಆಮೇಲೆ ನಿಮ್ಮ ಹೋರಿಯ ವಿಶೇಷತೆ ಏನ್ ಹೇಳ್ತೀಯ? ಪಿಪಿಲ್ ಹೆಂಗ ಹಬ್ಬ ಮಾಡುತ್ತೆ, ಸಮಾಧಾನ ಇರುತ್ತೆ? ಎಷ್ಟು ಕೊಟ್ಟು ತಗೊಂಬಂದಿದ್ರಿ? ನಾವು 5.5 ಲಕ್ಷ ಕೊಟ್ಟಿದ್ವಿ ಇದಕ್ಕೆ. ಹೌದಾ? ಅವತ್ತ ಅದಕ್ಕೆ ಬೆಲೆ ಕಟ್ಟಕ ಆಗಲ್ಲಕ್ಕ. 5.5 ಲಕ್ಷ ನಾವು ಕೊಟ್ಟಿದ್ ಲೆಕ್ಕನ ಅಲ್ಲ ಅದಕ್ಕೆ. ಹೌದಾ? ಹೇಗಿದೆ ಹಬ್ಬದಲ್ಲಿ? ನಾನು ನೋಡಿದ ಪ್ರಕಾರ ತುಂಬಾ ಪಿಪಿ ಹೊತ್ತು, ನನ್ನ ಪ್ರಕಾರ ಒಂದು ಅಭಿಮಾನಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ಈ ಹೋರಿನ ನಿಮ್ಗೆ ಆಲ್ರೆಡಿ ನಾನು 2-3 ಸತಿ ಕಮೆಂಟಲ್ಲಿ ಕೂಡ ಹೇಳಿದ್ದೀನಿ, ಈ ಹೋರಿನ 2 ರೂಪದಲ್ಲಿ ನಾನು ನೋಡಕ್ಕೆ ಇಷ್ಟಪಡ್ತೀನಿ. ನೋಡೋದ್ರಲ್ಲಿ ಲುಕ್ಕಲ್ಲಿ ಮಾತ್ರ ಏನೈತಿ ನಮ್ಮ ರಾಜನ ಥರ, ರಾಣೆಬೆನ್ನೂರು ರಾಜನ ಥರ. ಆದರೆ ಪಿಪಿ ಹೊತ್ತು ಹಬ್ಬ ಮಾಡಕತ್ರ ಏನೈತಲ್ಲ, ಕರ್ಜಿಗೆ ಓಮನ್ ಥರ ಪಿಪಿ ಆರಿಸ್ಕೊಂಡು ಹಬ್ಬ ಮಾಡ್ತಾನೆ ಅಲ್ಲ? ಮತ್ತೆ ಏನಿದ್ರ ವಿಶೇಷ? ಇದ್ರ ವಿಶೇಷತೆ ಏನಂದ್ರಕ್ಕ, ಇದ್ರ ಪಿಪಿ ಕೋಲ್ ಮುರಿಯೋದ ಇದ್ರ ವಿಶೇಷತೆ ಅಕ್ಕ. ಹೌದಾ? ಯಾಕೆ ನೀವು ಪಿಪಿ ಕೋಲ್ ಕಟ್ಟಂಗಿಲ್ಲೋ, ಅಥವಾ ಯಾಕೆ ಆ ಥರ ಮುರ್ಕೊಳ್ಳೋಷ್ಟು? ಅಕ್ಕ, ಈ ಪಿಪಿ ಕೋಲ್ ನಾವು ಗಟ್ಟಿ ಹಾಕಲ್ಲ ಅನ್ನೋರಿಗೆ ಒಂದ ಹೇಳ್ತೇವೆ. ಅವ್ರು ತಂದು ಕೊಟ್ಟಿದ್ ಕೋಲ ಹಾಕ್ತಾವ ಬೇಕಾರ. ಅದು ಒಂದ್ ರೌಂಡ್ ಒಯ್ದದ್ ಕೋಲ್ ಇನ್ನೊಂದ್ ರೌಂಡಿಗೆ ಒಯ್ಯಲ್ಲ. ಅದ್ರ ವಿಶೇಷತೆನ ಅದ. ಅಂದ್ರೆ ಪಿಪಿ ಕೋಲ್ ಅಂದ್ರೆ ಈ ವರ್ಷದ ಟ್ರೆಂಡಿಂಗ್ ಹೋರಿ ಅಲ್ಲ ಇದು? ಎಲ್ಲಿ ಹೋದಲ್ಲೂ ಕಾಂಪಿಟೇಷನ್ ಕೊಡುತ್ತೆ. ಈ ವರ್ಷಕ್ಕ ಹಾಕಿದ ಹಬ್ಬ ಪ್ರತಿಯೊಂದು ಹಬ್ಬದಾಗ ಕಾಂಪಿಟೇಷನ್, ಎಲ್ಲಾರು ಕಾಂಪಿಟೇಷನ್ ಕೊಟ್ಕಂತಾನ ಹಬ್ಬ ಮಾಡೇವಿ. ಇನ್ನು ಮುಂದೆ ಹಂಗ ಹಬ್ಬ ಮಾಡ್ತೇವೆ. ಇಲ್ಲ, ನಾನು ಅಂದವ್ರಿಗೆ ಸಲಾಮ್ ಹೊಡೆದು ಬಕೆಟ್ ಹಿಡಿದ್ಬಿಟ್ಟು ಹಬ್ಬ ಮಾಡಲ್ಲ ಅಲ್ಲ? ಆಮೇಲೆ ನೀವು ಎಲ್ಲಿ ಹೋದ್ರೂ ಏನತ್ತಲ್ಲ, ಯಾವುದೇ ರೀತಿ ಕೊಬ್ಬರಿ ಹರಿಸ್ಕೊಳ್ಳೋದಾಗ್ಲಿ ಇದಾಗ್ಲಿ ಮಾಡಿಲ್ಲ. ಇಲ್ಲಕ್ಕ, ಹೋರಿ ಇದುವರೆಗೂ ನಾವು ಯಾರಿಗೂ ಸಲಾಮ್ ಹೊಡೆ ಲೆಕ್ಕ ಹಬ್ಬನೂ ಮಾಡಿಲ್ಲ, ಮುಂದೂ ಹೊಡೆಯಲ್ಲ ಅನ್ನೋದು ನಂಬಿಕೆ ಮಾಡೈತಿ. ಅದಕ್ಕೆ ನಾನು ಹೇಳ್ತೀನಿ ಕೇಳ್ರಿ, ನಮ್ಮ ಹೋರಿ ಹಬ್ಬದ ಬಿಗ್ ಕಾಂಪಿಟೇಟರ್ ನಮ್ಮ ಸರ್ವಾಧಿಕಾರಿ ಅಂತ ಹೇಳ್ತೀನಿ. ಇನ್ನೊಂದು ಈ ಹೋರಿ ವಿಶೇಷ ಹೇಳ್ಬೇಕಂದ್ರೆ, ನಾನು ನೋಡಿದ್ದೀನಿ ಇವಾಗ ಎಷ್ಟೋ ಸಾವಿರ ಜನ ಪಿಪಿ ಹೋರಿಗಳನ್ನ ಕರ್ಕೊಂಡ್ ಬಂದಿರ್ತಾರೆ. ಆದರೆ ಯಾವ ಹಬ್ಬ ಇರಲಿ, ಅಗಸಿ ಟೈಟ್ ಇರಲಿ, ಆದರೆ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಹೇಳ್ತೀನಿ, ನಮ್ಮ ಸರ್ವಾಧಿಕಾರಿ ಯಾವುದೇ ಹಬ್ಬದಲ್ಲಿ ನಾನು ನೋಡಿದ್ದೀನಿ, 1 ವರ್ಷ ಆಗ್ತಾ ಬಂತು ನನ್ನ ಸರ್ವಾಧಿಕಾರಿ ಜೊತೆ ಲಿಂಕ್ ಇರೋದ್ ಪ್ರಕಾರ, ಈ ಹೋರಿ ಹಬ್ಬದ ಜೊತೆಗೆ ಫಸ್ಟ್ ಹೋರಿ ಕುಂಸಿ ಹಬ್ಬ ಅಲ್ವಾ? ಕುಂಸಿ ಹಬ್ಬದಲ್ಲಿ ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಫಸ್ಟ್ ಹೋರಿ ಬಿಟ್ಟಿದ್ದು ಇದನ್ನೇ. ಮೊನ್ನೆ ಶಿಕಾರಿಪುರ ಹಬ್ಬದಲ್ಲಿ ಏನೈತಲ್ಲ, ಫಸ್ಟ್ ಯಾವುದೇ ಅಖಾಡ ಆಗಿರಲಿ, ಆದ್ರೆ ಏನೈತಿ ಶಡ್ ಹೊಡೆದು ಬಿಟ್ಟು ಅಲ್ಲಿ ಏನೈತಲ್ಲ, ಅಖಾಡ ಯಾವುದೇ ಆಗಿರಲಿ, ಆದ್ರೆ ಅಖಾಡದಲ್ಲಿ ಏನೈತಿ ಒಂದು ಗತ್ತಿರ ಮುಖಾಂತರ ಶಡ್ ಹೊಡೆದು ಫಸ್ಟ್ ಹೋರಿ ಪಾಸ್ ಆಗೋ ಹೋರಿ ಅಂದ್ರೆ ನಮ್ಮ ಸರ್ವಾಧಿಕಾರಿ ಅಂತ ಹೇಳ್ತೀನಿ. ಒಳ್ಳೇದಾಗಲಿ. ಮತ್ತೆ ಮುಂದಿನ ವರ್ಷ ಎಷ್ಟೆಷ್ಟು ಬಂಪರ್ ಆಯ್ತು ಈ ವರ್ಷಕ್ಕ? ಇದುವರೆಗೂ ಎಲ್ಲಿ ಬಂಪರ್ ಆಗಿದ್ದಿಲ್ಲಕ್ಕ. ಈ ವರ್ಷ ಚೆನ್ನಾಗಿ ಬಹುಮಾನ ಆರ್ಸ್ಯಾರ. ಎಲ್ಲಿ ಹೋದ್ರು ಫಸ್ಟ್ ವಿಶೇಷದಾಗ ಆರ್ಸ್ಯಾರ. ಹೌದು, ವಿಶೇಷಕ್ಕೆ ಅಂತ ನಿಮ್ಗೆ ಆಕಳ ಹಾವೇರಲ್ಲಿ ವಿಶೇಷ ಅಂತ ಆಕಳ ಕೊಟ್ಟರು. ಹಾವೇರ ಬಹುಮಾನನ ಕೊಡಲ್ಲ ಅಂತ ಮಾಡಿದ್ವು. ಅವತ್ತು ಮೈಕ್ನಲ್ಲೇ ಸಾರಿದ್ ನೋಡಿ, 2-3 ದಿನ ಬಿಟ್ಟು ಲೀಸ್ಟ್ ಬಿಟ್ರು. ಲೀಸ್ಟ್ ಬಿಟ್ಟ ಭಾರಿ ಖುಷಿ ಆಯ್ತು ನಮ್ಗೆ. ಅವತ್ತು ಎಲ್ಲರಿಗಿಂತ ಹೆಚ್ಚಿಗೆ ರೌಂಡ್ ಗಿಟ್ಟಿದ್ವಿ. ಆದ್ರೆ ಶಟ್ ಮುರಿದ್ರು ಪಿಪಿ ಕೋಲ್ ತಗೊಂಡು ಹೋಗಿತ್ತು ಅವತ್ತು 2 ರೌಂಡ್. ಆದ್ರೆ ಉಡಾಳೆದಾನೆ ಒಂದು ತುಂಬಾ ಅಂದ್ರೆ. ಆದ್ರೆ ಇದಕ್ಕೇನು ಇದು ಫುಡ್ ಯಾವ ತರ ಮೇಂಟೈನ್ ಮಾಡ್ತೀರಾ? ಫುಡ್ ಏನಿಲ್ಲಕ್ಕ, ಹತ್ತಿಕಾಳು, ಹಿಂಡಿ, ಹುಳ್ಳಿ ಅಷ್ಟೇ ಅಕ್ಕ. ಹುರುಳಿ ಸರ್ವಾಧಿಕಾರಿ ಹುರುಳಿ ತಿಂದು ಪವರ್ಫುಲ್ ಆಗಿ ಹಬ್ಬ ಮಾಡ್ತಾನೆ. ಮತ್ತೆ ಅಂದ್ರೆ ಕಾಡಿದಾನೆ ತುಂಬಾ ಕಟ್ಟು ಉಡಾಳ ಇದಕ್ಕ. 4 ಮಂದಿ 5 ಮಂದಿ ಹೋಗಿ ಬಿಡ್ತಾವೆ ಈಗಿಡ್ತಾವೆ ಅನ್ನೋದು ಸುಳ್ಳು. ನಾವು ಹಂಗ ಹಿಂದೆ ಜನ ಹೋಗೇ ಬಿಡೋಕ. ಇವಾಗ ಇಲ್ಲಿಷ್ಟು ಸಮುದ್ರ ಐತಿ, ನಾನು ವಿಡಿಯೋ ಮಾಡಿದಾಗ ಸಮಾಧಾನ ಇರುತ್ತೆ. ಆದ್ರೆ ನಾನು ಇದನ್ನ ನೋಡಿದ್ದೀನಿ, ಯಾವ್ದಿದು ಹಬ್ಬ ಬಿಡೋ ಟೈಮ್ ಒಳಗೆ ಎಷ್ಟು ಜನ ತಂದು ಬಿಡ್ತಿರಲ್ಲ, ಅಷ್ಟು ಕಂಟ್ರೋಲ್ ಆಗಲ್ಲ ಇದನ್ನ. ನಾನು ನೋಡಿದ್ದೀನಿ ಒಂದು ವಿಡಿಯೋ ಒಳಗೆ ಹೊಡೆದೈತಿ ಒಬ್ಬನಿಗೆ, ಹಿಂಗ್ ಬಿಡುವಾಗ ಎಷ್ಟು ಜನ ಬಿದ್ದವರು ಗೊತ್ತು, ಎಲ್ಲ ಬಿದ್ದಾರೆ. ಆದ್ರೆ ಆ ತರ ಏನು ವಿಶೇಷ ಇದೆ ಅವ್ರಿಗೆ? ಅದ್ರ ತೀರಿ ಒಂದಾಕ ಗೇಟ್ ನೋಡಿದ್ಮೇಲೆ ಮೊದ್ಲ ನಾನು ಜಂದಾಗ ನುಗ್ಗಬೇಕು. ಯಾವಾಗಾರ ನಾನು ಜಂದಾಗ ಹೋಗೇನೆ. ನನಗೆ ಪಿಪಿ ಕೋಲ್ ಹಾಕ್ಯಾರ, ಮೊದ್ಲಂದು ಮುರಿಬೇಕು. ಅದ್ರ ತಲೆಯಾಗಿರೋದ ಒಂದು ಹಂಗೆ. ಅಂದ್ರೆ ಪಾಸ್ ಆಗ್ತೀನಿ ಅನ್ನೋದಿಲ್ಲ, ಅದ್ರ ತಲೆ ಹೆಂಗಿದ್ರು ಪಾಸ್ ಹಾಕನಿ. ಪಿಪಿ ಕೋಲ್ ಮುರಿದ್ರೆ ಇನ್ನೂ ಸ್ಪೀಡ್ ಆಗಿ ಹೋಗ್ಬಿಡ್ತಾನೆ ಹೊರಗೆ. ಆತರ. ಅದಕ್ಕೆ ಇವನ್ ಹೆಸರನ್ನ ನಾನ್ ಕರೆಯೋದು ಹೋರಿ ಹಬ್ಬದ ಬಿಗ್ ಕಾಂಪಿಟೇಟರ್. ಇವನು ಈ ವರ್ಷದ ಟ್ರೆಂಡಿಂಗ್ ಸ್ಟಾರ್, ನಮ್ಮ ಹುರುಳಿಯ ಸರ್ವಾಧಿಕಾರಿ.
ನೋಡಿ ಇಂಥ ಹೋರಿಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ನೋಡ್ರಿ. ಆಮೇಲೆ ನಿಮ್ಗೆ ಗೊತ್ತಾ, ಇವಾಗಂತೂ ಹಬ್ಬ ಎಲ್ಲ ಕಡೆನೂ ಐತಲ್ಲ ಇಂಥ ಹೋರಿಗಳಿದ್ದಾವೆ ಕಾಂಪಿಟೇಷನ್ ಮಾಡೋರು. ಆದರೆ ಯಾಕೆ ಹಬ್ಬಕ್ಕೆ ಹಾಕ್ತಿಲ್ಲ ಅಂದರೆ, ಇವಾಗ ಒಂದು 2-3 ಕಡೆ ಹಬ್ಬ ಆಯಿತು, ಎಲ್ಲ ಮೋಸದ ಹಬ್ಬ ಆಗ್ತೈತಿ. ಇಂಥ ಬಸವಣ್ಣನಿಗೆ ನ್ಯಾಯ ಕೊಡ್ಸೋಣ. ಈಗ ಹಬ್ಬದಲ್ಲಿ ಮಾಟ ಮಂತ್ರ ಮಾಡ್ತಿದಾರಲ್ಲ, ಈಗ ಹಬ್ಬದಲ್ಲಿ ನಿಯತ್ತಿನ ಬಹುಮಾನ ಕೊಡ್ತಿಲ್ಲ, ಅದ್ರ ಬಗ್ಗೆ ನೀನೇನು ಹೇಳಕ್ಕೆ ಇಷ್ಟಪಡ್ತೀಯ? ಮಾಟ ಮಂತ್ರ ಮಾಡಿದಾರ ಇವತ್ತಲ್ಲ ನಾಳೆ ಅದ್ರ ಅನುಭವಿಸ್ತಾರ. ಆದ್ರೆ ಬಸವಣ್ಣಂಗೆ ಮಾಡ್ಬಾರ್ದು. ಎದ್ರ ಏನಾ ದ್ವೇಷ ಇದ್ರು ಎದ್ರ ಹೊಡೆದಾಡ್ಬೇಕು. ಅದನ್ನ ಬಿಟ್ಟು ಇವರು ನಿಂಬೆಹಣ್ಣು ಮಾಡಿಸಿದ್ನೆ, ಅಲ್ಲಿ ಹೋಗಿ ಅದನ್ನ ಮಾಡಿಸಿದ್ದೆ ಇದನ್ನ ಮಾಡಿಸಿದ್ದೆ ಅಂದ ಬಾಯಲ್ಲದ ಬಸವಣ್ಣಂಗೆ ಮಾಡ್ಸಾಕತ್ತ ಬಿಟ್ಟಾರ. ಅದರಿಂದನ ಹೋರಿ ಹಾಳಾಗತ್ತಿರೋದು, ಅದರಿಂದನ ಹೋರಿ ಹಬ್ಬನ ಅಳಿತಾ ಇರೋದು. ಅಷ್ಟ್ರ ಮೇಲೆ ಗೆದ್ದೆತ್ತಿ ಬಲ ಹಿಡಿಯೋದು ಭಾಳ ಜನ ಆಗ್ಬಿಟ್ಟಾರ, ತುಂಬಾ ಜನ. ಅದು ಮಾತ್ರ ಏನೈತಿ, 100% ಸತ್ಯದ ಮಾತು. ಇವಾಗ ಈಗಿನ ಹಬ್ಬಗಳು ಹೀಗಾಗ್ತಾ ಇದಾವೆ ಎಲ್ಲ. ಈಗಿನ ಎಲ್ಲಾ ಫಿಕ್ಸಿಂಗ್ ಅಕ್ಕ. ಬುಕ್ಕಿಂಗ್, ಒಂದು ಬುಕ್ಕಿಂಗ್ ಆಗಿರ್ಬೇಕು, ಇಲ್ಲ ಅಂದ್ರೆ ಅವ್ರದ್ದು ರಾಜಕೀಯ ಲಿಂಕ್ ಇರ್ಬೇಕು, ಹಂಗಿದ್ರಷ್ಟೇ ಬಹುಮಾನ. ಇಲ್ಲ ಮತ್ತೆ ಇವ್ರು ನಾನು ಬುಕ್ಕಿಂಗ್ ಮಾಡಲ್ಲ ಹಂಗೆ ಹಿಂಗಾಕ ಎಲ್ಲಾರು ಬಾಯಿ ಮಾತನಾಗ ಹೇಳ್ತಾರ. ಅಲ್ಲ, ಶಿವು ಬೆಳಿಗ್ಗೆ ಮತ್ತೆ ದೇವ್ರನ್ನ ಕರ್ಕೊಂಬರ್ತಾರಲ್ಲ ಇವರು. ಅವ್ರ ದೇವ್ರನ್ನ ಕರ್ಕೊಂಬಂದು ಅಗಸಿ ಒಳಗೆ ಆ ಕಾಡದಾಗೆಲ್ಲ ಓಡಿಸ್ತಾರೆ. ಮತ್ತೇನೈತಿ ಆಮೇಲೆ ಮತ್ತೆ ಹೋರಿ ಹಿಂಗಾಯ್ತು. ಅಲ್ಲಿ ನಾನು ಒಂದೊಂದು ಹಬ್ಬದಲ್ಲಿ ನೋಡ್ತೀನಿ, ಅಖಾಡದಾಗ ಎಂಥ ಹೋರಿ ಅಂತ ಅಖಾಡದಾಗ ಅಗಸಿ ಪಾಸ್ ಆಗಂಗಿಲ್ಲ. ಅದಕ್ಕೆ ನೀನೇನು ಹೇಳ್ತೀಯ? ಅದೇನು ಮಾಡ್ತಿರ್ಬೋದು ಅವರು? ಏನು ಇಲ್ಲಕ್ಕ, ಹುರಿದ ಅವತ್ತಿಂದ ಅಷ್ಟ ಹಬ್ಬ ಮಾಡ್ಬೇಕು ಅಂತ ಇರಲ್ಲ. ಅಷ್ಟ್ರ ಮೇಲೆ ಜನ ಸರಿ ಇರಲ್ಲ. ಹೌದು, ಅದ್ರ ಸಂಬಂಧ ಹಬ್ಬ ಮಾಡಿರಲ್ಲ. ಒಂದೊಂದು ಹಬ್ಬದಲ್ಲಿ ನೋಡಿದೆ, ತುಂಬಾ ಹೋರಿಗಳ ಮೇಲೆ ಅದನ್ನ ಎಸಿತಾರೆ, ಇದನ್ನ ಎಸಿತಾರೆ, ಇದು ಮಾಡ್ತಾರೆ. ಇವರಿಗೆ ಅಂಥವ್ರು ಮಾಡೋರಿಗೆ ಏನೈತಿ, ಹೋರಿಗಳಿಗೆ ಅವಮಾನ ಮಾಡೋರಿಗೆ, ಅಪಮಾನ ಮಾಡೋರಿಗೆ, ಮಾಟ ಮಂತ್ರ ಮಾಡೋರಿಗೆ ಒಂದೇ ಒಂದು ಮಾತಲ್ಲಿ ಹೇಳ್ಬಿಡಿ ಸಾಕು. ಅವ್ರಿಗಕ್ಕ ಎದ್ರ ಹೊಡೆದಾಡ ಶಕ್ತಿ ಇಲ್ಲ ಅಂತ ನನ್ನ ಮಕ್ಳು ಹಿಂದಿಂದ ಕಡ್ಡಿ ಆಡಿಸ್ತಾರ ಬಿಟ್ರಕ್ಕ. ಅವರೆಲ್ಲ ಎದುರಿಗೆ ಬಂದು ಯುದ್ಧ ಮಾಡ ಅಂತಾರಲ್ಲ ಅವ್ರು. ಸಣ್ಣ ನನ್ನ ಮಕ್ಳು ಇದ್ದಂಗ ಅವ್ರು. ಅದೇ ಒಡೆ ತಿಂದು ಸೆಡೆ ತರ ಆಡೋ ಸೂಳೆ ಮಕ್ಕಳು ಅಂತ ನಿನ್ ಮಾತು. ಆಯ್ತಾ, ಬೇಜಾರಾಗಬೇಡಿ. ಯಾಕಂದ್ರೆ ಇಂಥ ಹೋರಿಗಳನ್ನ ನಾವು ಬೆಳಕಿಗೆ ತಗೊಂಬರ್ಬೇಕು, ನಮ್ಮ ಹೋರಿ ಹಬ್ಬನ ಬೆಳೆಸ್ಬೇಕು ಅಂದ್ರೆ ಏನತ್ತಲ್ಲ, ನಾನು ಕೆಟ್ಟ ಪದ ಯೂಸ್ ಮಾಡಿರ್ಬೋದು. ಆದರೆ ಏನತ್ತಲ್ಲ, ನಮ್ಮ ಇಂಥ ಟ್ರೆಂಡಿಂಗ್ ಹೋರಿಗಳಿಗೆ ಏನತ್ತಲ್ಲ ತುಂಬ ಅವಮಾನಗಳಾಗ್ತಾ ಇದ್ದಾವೆ ಎಲ್ಲ, ಆಮೇಲೆ ಅಪಮಾನಗಳಾಗ್ತಿದ್ದಾವೆ. ಅದಕ್ಕೇನೈತಲ್ಲ, ಹೋರಿ ಹಬ್ಬದವ್ರು ಏನೈತಿ ಮುಂದಿನ ಸತಿ ಹಬ್ಬ ಇಡೋರು ಮಾತ್ರ ಏನತ್ತಲ್ಲ ನೋಡಿಬಿಟ್ಟು ನಿಯತ್ತಾಗಿ ಬಹುಮಾನ ಕೊಡ್ರಿ, ಅಷ್ಟೇ ನಾನು ಕೇಳೋದು.